ಹಾಯ್ ಎಲ್ಲರಿಗೂ ನೇತ್ರಾವತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ತೊಗರಿಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನಮ್ಮಮ್ಮ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ. ಮೊದಲಿಗೆ ಅರ್ಧ ಕೆಜಿ ಮೈದಾ ಹಿಟ್ಟು, ಚಿಟಿಕೆಯಷ್ಟು ಅಡುಗೆ ಅರಿಶಿನ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಮೈದಾ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಮ್ಮಮ್ಮ ನನಗೋಸ್ಕರ ನಾವು ಊರಿಗೆ ಹೋದಾಗ ಒಬ್ಬಟ್ಟು ಮಾಡಿಕೊಟ್ರು, ಹಾಗಾಗಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ ಒಬ್ಬಟ್ಟು, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ನಾವು ಮೈದಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಎಣ್ಣೆ ಅನ್ನೋದು ತುಂಬ ಚೆನ್ನಾಗಿ ಹಾಕಬೇಕು, ಆವಾಗ ಚೆನ್ನಾಗಿರುತ್ತೆ ನೋಡಿ. ಈ ಹದದಲ್ಲಿದ್ದರೆ ಸಾಕು ಮೈದಾ ಹಿಟ್ಟು. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ನಾವು ಈ ರೀತಿ ನಾದ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ನಾವು ಮೈದಾ ಹಿಟ್ಟನ್ನು ನಾದ್ಕೊಂಡು ಈಗ ಇದನ್ನು ಒಂದು ಪಾತ್ರೆಗೆ ಒಂದು ಕವರ್ನ ಈ ರೀತಿ ಅದಕ್ಕೆ ಕವರ್ ಮಾಡಿಬಿಟ್ಟು ಎತ್ತಿಡ್ತಾ ಇದ್ದಾರೆ ನಮ್ಮಮ್ಮ. 1 ಗಂಟೆ 2 ಗಂಟೆ ಚೆನ್ನಾಗಿ ನೆನೆಬೇಕು ಮೈದಾ ಹಿಟ್ಟು ಅನ್ನೋದು, ಆವಾಗ ನಮಗೆ ತುಂಬ ಚೆನ್ನಾಗಿ ಒಬ್ಬಟ್ಟು ಅನ್ನೋದು ಬರುತ್ತೆ. ಇವಾಗ ಈ ಕಡೆ ಕಾಳು ಮನೆಯಲ್ಲೇ ಬೆಳೆದಿರೋಂಥ ತೊಗರಿಬೇಳೆ ತೊಗೊಂಡಿದ್ದಾರೆ, ನೀಟಾಗಿ ತೊಳೆದಿಟ್ಕೊಂಡಿದ್ದಾರೆ. ಈ ಕಡೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ರು, ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಇವಾಗ ಕಾಳನ್ನು ನೀಟಾಗಿ ತೊಳೆದ್ಬಿಟ್ಟು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕಾಳನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಅಂದರೆ ಫುಲ್ ಮೆತ್ತಗಾಗೋ ರೀತಿ ಬೇಯಿಸ್ಕೊಬಾರ್ದು. ಒಂದು 3/4% ಬೆಂದಿದೆ ಅನ್ನೋ ಥರ ನಾವು ಕಾಳನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಒಬ್ಬಟ್ಟಿಗೆ, ಆವಾಗ ಮಾತ್ರ ನಮಗೆ ಹೂರಣ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಕಾಳನ್ನ ಒಂದು 3/4 ಭಾಗದಷ್ಟು ಬೇಯಿಸಿ ಇವಾಗ ರಸ ಮತ್ತು ಕಾಳು ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದಾರೆ ನೋಡಿ. ರಸನ ಸಾಂಬಾರು ಮಾಡೋದಕ್ಕೆ ಅಂತ ಎತ್ತಿಟ್ಟಿದ್ದಾರೆ. ಇವಾಗ ಕಾಳು ಹಾರಕ್ಕಿಟ್ಟು ಇದರಲ್ಲಿ ಒಂದು ಸೌಟ್ ಆಗುವಷ್ಟು ಸಾಂಬಾರಿಗೆ ಅಂತ ಕಾಳನ್ನ ಎತ್ತಿಟ್ಕೊಳ್ತಾ ಇದ್ದಾರೆ. ಇವಾಗ ಇದಕ್ಕೆ ನಾವು ಒಂದು ಕಾಯಿ ಫುಲ್ 2 ಭಾಗನ ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದಾರೆ. ಮತ್ತು ಬೆಲ್ಲನೂ ಅಷ್ಟೇ, ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿನ ಬೆಲ್ಲನ ಚಜ್ಜಿ ಹಾಕ್ಕೊಳ್ತಾ ಇದ್ದಾರೆ. ಬಿಳಿ ಬೆಲ್ಲ ಅರ್ಧ ಕೆಜಿ ಇತ್ತು, ಹಾಗಾಗಿ ಇನ್ನು ಸ್ವಲ್ಪ ಬೇಕು ಅಂತೇಳ್ಬಿಟ್ಟು ಕಪ್ಪು ಬೆಲ್ಲ ಇತ್ತು ಮನೆಯಲ್ಲಿ, ಅದನ್ನು ಒಂದು ಹಚ್ಚಾಗೋಷ್ಟು ಚಜ್ಜಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ. ಈ ರೀತಿ ಎಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ. ಇವಾಗ ಕಪ್ಪು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಏಲಕ್ಕಿ ಶುಂಠಿನ ಚೆನ್ನಾಗಿ ಚಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದಾರೆ ನೋಡಿ. ಈ ರೀತಿ ಏಲಕ್ಕಿ ಶುಂಠಿ ಹಾಕಿದ್ರೆ ತುಂಬ ಚೆನ್ನಾಗಿ ಘಮ ಘಮ ಅಂತ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಒಬ್ಬಟ್ಟು. ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಮ್ಮ ಮಾಡೋ ಒಬ್ಬಟ್ಟಂತೂ ತುಂಬ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ನಮ್ಮಮ್ಮ ಮಿಕ್ಸಿಲಿ ಆಡಿಸ್ತಾ ಇಲ್ಲ, ಕಲ್ಲಲ್ಲಿ ಆಡಿಸ್ತಾ ಇದ್ದಾರೆ ನೋಡಿ. ಈ ರೀತಿ ಚೆನ್ನಾಗಿ ಕಲ್ಲಲ್ಲಿ ಆಡಿಸೋದ್ರಿಂದ ಅದೇ ನಮಗೆ ಟೇಸ್ಟು ಸ್ಪೆಷಲ್ ಆಗಿರುತ್ತೆ. ನಾವು ಯಾವಾಗಲೂ ಮಿಕ್ಸಿಲಿ ಆಡಿಸಿ ಒಬ್ಬಟ್ಟು ಮಾಡೋದಕ್ಕಿಂತ ಈ ರೀತಿ ಕಲ್ಲಲ್ಲಿ ಆಡಿಸಿರೋದು ತಿಂದರೆ ಎಂಥ ಟೇಸ್ಟ್ ಅಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಯಾವಾಗಲೂ ಊರಿಗೆ ಹೋದಾಗ ಅಮ್ಮನ ಕೈಲಿ ಒಬ್ಬಟ್ಟು ಮಾಡಿಸ್ಕೊಂಡು ತಿಂದುಬರ್ತೀವಿ. ನನ್ನ ಮಗನಿಗಂತೂ ನಮ್ಮಮ್ಮ ಮಾಡೋ ಒಬ್ಬಟ್ಟು ಫೇವ್ರೇಟ್ ಅವನಿಗೆ, ಅದಕ್ಕೋಸ್ಕರ ಅವನಿಗೋಸ್ಕರನೇ ಅಮ್ಮ ಮಾಡ್ತಿದ್ದಾರೆ ಇವತ್ತು ನೋಡಿ. ಈ ರೀತಿ ಕಲ್ಲಲ್ಲಿ ಸಣ್ಣಗೆ ನುಣ್ಣಗೆ ಹೂರಣ ರೆಡಿ ಮಾಡ್ಕೊಳ್ಬೇಕು. ಅಮ್ಮ ಯಾವಾಗಲೂ ಕಲ್ಲಲ್ಲಿ ಆಡಿಸಿನೇ ಒಬ್ಬಟ್ಟು ಮಾಡೋದು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ನಿಮಗೆ ಕಲ್ಲಿಲ್ಲ ಅಂತ ಅಂದರೆ, ಆಡಿಸೋ ಕಲ್ಲಿಲ್ಲ ಅಂದರೆ ನೀವು ಮಿಕ್ಸಿಲಿ ಕೂಡ ಆಡಿಸ್ಕೊಳ್ಬೋದು ನೋಡಿ. ಈ ರೀತಿ ನುಣ್ಣಗೆ ರೆಡಿಯಾಗಬೇಕು ಹೂರಣ. ಈ ಕಡೆ ಮೈದಾ ಹಿಟ್ಟಿಟ್ಟಿದ್ವಲ್ಲ, ಅದು ಕೂಡ ತುಂಬ ಚೆನ್ನಾಗಿ ನೆಂದಿದೆ ನೋಡಿ, ಸಖತ್ತಾಗಿ ಸಾಫ್ಟಾಗಿದೆ. ಇದರಲ್ಲಿ ನೋಡಿ ಇಷ್ಟು ಉಂಡೆ ತಗೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಈ ರೀತಿ ಸ್ವಲ್ಪ ತೊಟ್ಕೊಬಿಟ್ಟು ಅದ್ರ ಮಧ್ಯಕ್ಕೆ ನಾವು ಹೂರಣನ ಮೈದಾ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ಹೂರಣ ತಗೊಂಡು ಇಟ್ಕೊಂಡು ಅದನ್ನು ಈ ರೀತಿ ಸುತ್ತಕ್ಕೂ ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾವು ತೊಟ್ಕೊಳ್ಬೇಕಾಗತ್ತೆ. ಈ ರೀತಿ ತೆಳ್ಳಗೆ ತೊಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ನೋಡಿ. ಈ ಕಡೆ ಒಬ್ಬಟ್ಟು ತೊಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಮ್ಮ. ಈ ಕಡೆ ಹರಳೆ ಬಿಸಿಗಿಟ್ಟಿದ್ದಾರೆ, ಹರಳೆ ಬಿಸಿಯಾಗಿದೆ. ಇವಾಗ ಹರಳೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು
ಇವಾಗ ತೊಟ್ಟಿರೋಂಥ ಒಬ್ಬಟ್ಟನ್ನ ಇದಕ್ಕೆ ಹಾಕ್ಕೊಂಡು ನೋಡಿ ಈ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು ಸೈಡ್ ಬೆಂದಾದಮೇಲೆ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಎರಡು ಸೈಡನ್ನು ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಬ್ಬಟ್ಟನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮಲ್ಲಿಟ್ಟರೆ ಒಂದೇ ಸಲ ಸೀದೋಗುತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರಲ್ಲ ಒಬ್ಬಟ್ಟು. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಒಬ್ಬಟ್ಟನ್ನು ಬೇಯಿಸ್ಕೊಂಡ್ರೆ ತುಂಬ ಸಖತ್ತಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಬ್ಬಟ್ಟು ಅನ್ನೋದು. ನೋಡಿ ಇವಾಗ ಒಬ್ಬಟ್ಟು ಬೆಂದಿದೆ, ಇದನ್ನ ಇವಾಗ ಎತ್ಕೊಳ್ಳೋಣ. ಇದೇ ರೀತಿ ಎಲ್ಲ ಒಬ್ಬಟ್ಟನ್ನು ನಾವು ತೊಟ್ಕೊಳ್ಬೇಕಾಗತ್ತೆ. ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ತೊಟ್ತಾರೆ ಅಂತ. ನಾವು ಮಾಡೋಕ್ಕೋದ್ರೆ ಎಷ್ಟು ಚೆನ್ನಾಗಿ ತೊಟ್ಟೋದಕ್ಕೆ ಬರಲ್ಲ. ಇದೇ ರೀತಿ ಎಲ್ಲ ಒಬ್ಬಟ್ಟನ್ನು ಬೇಯಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದರು ಅಂತ. ಮತ್ತು ಇದಕ್ಕೆ ಸ್ಪೆಷಲಾಗಿ ಕಲ್ಲಲ್ಲಿ ಹೂರಣ ರುಬ್ಬಿ ಮಾಡಿರೋದ್ರಿಂದ ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ಹಾಗಾಗಿ ನಮಗೆಲ್ಲರಿಗೂ ಅಮ್ಮ ಮಾಡೋ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ನನ್ನ ಮಗನಿಗೆ ಕೂಡ ಫೇವ್ರೇಟು. ಹಾಗಾಗಿ ನಾವು ಯಾವಾಗಲೂ ಅಮ್ಮ ಮನೆಗೆ ಹೋದಾಗ ಅಮ್ಮನ ಜೊತೆ ಒಬ್ಬಟ್ಟು ಮಾಡಿಸ್ಕೊಳ್ದೇ ಬರೋದಿಲ್ಲ. ಒಬ್ಬಟ್ಟು ಮಾಡಿಸ್ಕೊಂಡು ತಿಂದ್ಬಿಟ್ಟು ಬರ್ತೀವಿ, ಅದೇ ನಮಗೆ ಖುಷಿ. ಯಾರು ಎಷ್ಟೇ ನಾವು ಮನೇಲಿ ಎಷ್ಟೇ ಮಾಡಿಕೊಂಡ್ರು ಕೂಡ ಅಮ್ಮ ಮಾಡೋ ರೆಸಿಪಿ ಮತ್ತು ಅಡುಗೆ ಎಲ್ಲ ತುಂಬ ಮಿಸ್ ಮಾಡ್ಕೊಳ್ತೀವಲ್ವ, ಅದೇ ರೀತಿ ನಾವು ಕೂಡ ಮಿಸ್ ಮಾಡ್ಕೊಳ್ತೇವೆ. ಅದಕ್ಕೋಸ್ಕರ ಅಮ್ಮನ ಜೊತೆ ನಾವು ಮಾಡಿಸ್ಕೊಂಡು ತಿಂದು ಬಂದ್ವಿ. ಅದೇ ಥರ ಅಮ್ಮ ಹೇಗೆ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಬ್ಬಟ್ಟು ನೀವೊಂದು ಸಲ ಟ್ರೈ ಮಾಡಿ, ಸಖತ್ತಾಗಿರತ್ತೆ ಮಾತ್ರ. ನೋಡಿ ಒಳಗಡೆನೂ ಕೂಡ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ಈ ರೀತಿ ನೀವೊಂದು ಸಲ ಟ್ರೈ ಮಾಡಿ, ಎಲ್ಲರೂ ಕೂಡ ಇಷ್ಟಪಡ್ತೀರಾ. ನೋಡಿದ್ರಲ್ಲ ತೊಗರಿಬೇಳೆ ಒಬ್ಬಟ್ಟು ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಅಮ್ಮ ಮಾಡಿದ್ರು ಅಂತ. ಈ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಮಾಡಿ. ನಿಮ್ಮೆಲ್ಲರ ಸಹಕಾರ ಕೊನೆವರೆಗೂ ಹೀಗೆ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.